ಎಲ್ಲಾ ವೀಕ್ಷಕರಿಗೆ ಮತ್ತೆ ನನ್ನ ಗ್ರೇಟ್ ಇಂಡಿಯನ್ಸ್ಗೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋವನ್ನ ಮಾಡೋದಕ್ಕೆ ಹೊರಟಿದ್ದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಟನಲ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಕ್ಕೆ ಹೊರಟಿದ್ದೀನಿ. ಎಂಥ ಅದ್ಭುತವಾದಂತಹ ಸರ್ಕಾರ, ಎಂಥ ಅದ್ಭುತವಾದಂತಹ ರಾಜಕಾರಣಿಗಳು, ಇಂಥ ರಾಜ್ಯದಲ್ಲಿ ಹುಟ್ಟಿರ್ತಕ್ಕಂಥ ನಾವೇ ಧನ್ಯರು ಅಂತ ಮತ್ತೆ ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಟನಲ್ ಪ್ರಾಜೆಕ್ಟ್ ನ ನಮ್ಮ ಸರ್ಕಾರದವರು, ನಮ್ಮ ರಾಜಕಾರಣಿಗಳು, ನಮ್ಮ ಜನರಿಗೋಸ್ಕರ, ನಮ್ಮ ಬಡವರಿಗೋಸ್ಕರ ಮಾಡೋದಕ್ಕೆ ಹೊರಟಿದ್ದಾರೆ ಕಣ್ರಿ. ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಈ ಟನಲ್ ಪ್ರಾಜೆಕ್ಟ್ ಬಂದ್ಬಿಟ್ಟು 18 ಕಿಲೋಮೀಟರ್ ಒಂದು ಉದ್ದವಾದಂತಹ ಒಂದು ರಸ್ತೆಯಾಗಿರುತ್ತೆ. ಇದನ್ನ ಎಸ್ಟ್ರೀಮ್ ಮಾಲ್ ಹೆಬ್ಬಾಳದಿಂದ ಹಿಡಿದು ಸಿಲ್ಕ್ ಬೋರ್ಡ್ ಜಂಕ್ಷನ್ ತನಕ 18 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ. 1 ಕಿಲೋಮೀಟರ್ ರಸ್ತೆಗೆ ಖರ್ಚಾಗುವ ಮೊತ್ತ ಎಷ್ಟು ಗೊತ್ತಾ ನಿಮ್ಗೆ? ಗೊತ್ತಾ? 1300 ಕೋಟಿ. 18 ಕಿಲೋಮೀಟರ್ ಉದ್ದದ ರಸ್ತೆಗೆ ಕೇವಲ 43,000 ಕೋಟಿ. ಕೇವಲ 43,000 ಕೋಟಿ. ನಮ್ಮ ರಾಜಕಾರಣಿಗಳಿಗೆ ಇದು ಬರೀ ಕೇವಲ 43,000 ಕೋಟಿ. ಹೌದು, ಅಷ್ಟು ಹಣವನ್ನ ಖರ್ಚು ಮಾಡಿ ಅಭೂತಪೂರ್ವವಾದಂತಹ, ಕಂಡು ಕೇಳರಿಯದ ರೀತಿಯಲ್ಲಿ ಒಂದು ಸುರಂಗವನ್ನ ಕೊರೆದು ಅದರ ಮೂಲಕ 4 ಲೇನ್ ರೋಡ್ ನ ಮಾಡೋದಕ್ಕೆ ಹೊರಟಿದ್ದಾರೆ. ಅದನ್ನ ನಾವು ನಮ್ಮ ಸರ್ಕಾರದವರನ್ನ, ನಮ್ಮ ರಾಜಕಾರಣಿಗಳನ್ನ ಪ್ರಶಂಸೆ ಮಾಡ್ಬೇಕಲ್ವೇ? ಈ ಪ್ರಾಜೆಕ್ಟ್ ಬಗ್ಗೆ ನಿಮ್ಗೆ ಹೆಚ್ಚಿನ ರೀತಿಯಲ್ಲಿ ಮುಂದೆ ತಿಳಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ನಮ್ಮ ಗ್ರೇಟ್ ಇಂಡಿಯನ್ಸ್ ನ ಅವರು ಯಾವತ್ತೂ ತುಂಬ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ನಮ್ಮ ಗ್ರೇಟ್ ಇಂಡಿಯನ್ಸ್ಗೋಸ್ಕರ ಪ್ರತಿ ದಿನವೂ ಕಷ್ಟಪಟ್ಟು ಕೆಲಸವನ್ನ ಮಾಡಿ ಈ ತರದೊಂದು ಪ್ರಾಜೆಕ್ಟ್ ನ ತಂದು ಬಂದಿದ್ದಾರೆ. ಎಂತೆಂತ ವಿಜ್ಞಾನಿಗಳು ಕೆಲಸ ಮಾಡಿರ್ಬೋದು ಈ ಪ್ರಾಜೆಕ್ಟ್ ನ. ಎಂತ ವಿಜ್ಞಾನಿಗಳು ನಮ್ಮ ರಾಜಕಾರಣಿಗಳಿಗೆ ಈ ಪ್ರಾಜೆಕ್ಟ್ ವರ್ಕ್ ಆಗಲ್ಲ ಅನ್ನೋದ್ರೂ ಕೂಡ ನಮ್ಮ ರಾಜಕಾರಣಿಗಳು ತಮ್ಮ ಛಲವನ್ನ ಬಿಡ್ತಾ ಇಲ್ಲ. ಯಾಕೆಂದ್ರೆ ಅವರು ನಮ್ಮ ಜನಕ್ಕೋಸ್ಕರ ಏನೋ ಒಂದು ಮಾಡ್ಬೇಕು, ನಮ್ಮ ಗ್ರೇಟ್ ಇಂಡಿಯನ್ಸ್ಗೆ ಏನೋ ಒಂದು ಕೊಡುಗೆ ಕೊಡಬೇಕು. ಆದರೆ ರೋಡ್ಗಳು ತುಂಬಾ ಗುಂಡಿಗಳ ಕೊಡುಗೆ ಎಲ್ಲ ಕೊಡ್ತಾ ಇರ್ತಾರೆ. ಅದೇ ತರ ಇದನ್ನು ಒಂದು ದೊಡ್ಡ ಕೊಡುಗೆಯನ್ನ ಕೊಡೋದಕ್ಕೆ, ಒಂದು ಸಾಕ್ಷಿ ಗುಡ್ಡೆಯನ್ನ ಬಿಟ್ಟೋಗೋದಕ್ಕೆ ಹೊರಟಿದ್ದಾರೆ. ಅಂತ ರಾಜಕಾರಣಿಗಳ ಬಗ್ಗೆ, ಅಂತ ರೋಡ್ ನ ಬಗ್ಗೆ ಮಾತಾಡೋದಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ. ಏನಂದ್ರೆ ಈ ರಸ್ತೆ 18 ಕಿಲೋಮೀಟರ್ ಉದ್ದದ ರಸ್ತೆಯಾಗಿರುತ್ತೆ. 1300 ಕೋಟಿ ಪ್ರತಿ ಕಿಲೋಮೀಟರ್ಗೆ ಖರ್ಚಾಗುತ್ತೆ. ಮೊದಲ ಹಂತದಲ್ಲಿ 20,000 ಕೋಟಿ ರೂಪಾಯಿಗಳನ್ನ ಸ್ಯಾಂಕ್ಷನ್ ಮಾಡಿ ಕೆಲಸವನ್ನ ಪ್ರಾರಂಭವನ್ನ ಮಾಡ್ತಾರೆ. ಮೊದಲು ಗುಳುಂ ಸ್ವಾಹ 20,000 ಕೋಟಿ, ನಂತರ ಇನ್ನ ಉಳಿದುದ್ದು 23,000 ಕೋಟಿ, ನಂತರ ಸೆಕೆಂಡ್ ಫೇಸ್ ಅಲ್ಲಿ ಗುಳುಂ ಸ್ವಾಹ 23,000 ಕೋಟಿ. ಯಾಕೆ ಈ ಮಾತನ್ನ ಹೇಳೋದಕ್ಕೆ ಹೊರಟಿದ್ದೀನಿ ಅಂದ್ರೆ, ನಮ್ಮ ಬೆಂಗಳೂರು ಈ ರಸ್ತೆಗಳಲ್ಲಿ 18 ಕಿಲೋಮೀಟರ್ ರಸ್ತೆಯಲ್ಲಿ ಓಡಾಡೋದಕ್ಕಾಗುವಂತ ಒನ್ ಸೈಡೆಡ್ ವಾಹನಗಳು ಸಂಚಾರ ಮಾಡೋದಕ್ಕಾಗದಂತ ಖರ್ಚು 330 ರೂಪಾಯಿ. ನೀವು 2 ಸೈಡ್ ಇಂದ ಓಡಾಡ್ಬೇಕಂದ್ರೆ ನಿಮ್ಗೆ ಆಗತಕ್ಕಂಥ ಖರ್ಚು 660 ರೂಪಾಯಿಗಳು ಮಾತ್ರ. ಕೇವಲ ಒಂದ್ಸರಿ ನೀವು ಹೆಬ್ಬಾಳದಿಂದ ಸ್ಟಾರ್ಟ್ ಮಾಡಿ ಕೋರ್ಮಂಗ್ಲಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂದ್ರೆ 660 ರೂಪಾಯಿನ ನೀವು ಕೊಡ್ಬೇಕಾಗುತ್ತೆ ಅಷ್ಟೇ. ಕೇವಲ 660 ರೂಪಾಯಿ. ನೀವೇನಾದ್ರೂ ಸಿಲ್ಕ್ ಬೋರ್ಡ್ ಅಲ್ಲಿ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಪ್ಲಸ್ ನಿಮ್ ಕ್ಯಾಬ್ ಚಾರ್ಜಸ್ ಪ್ಲಸ್ 660 ರೂಪಾಯಿ ಅಡಿಷನ್ ಆಗ್ತಾ ಇದೆ. ನೆಕ್ಸ್ಟ್ ಒಂದು 2 ಇಯರ್ಸ್ ಅಲ್ಲಿ. ಎಂಥ ಅದ್ಭುತವಾದಂತಹ ಸಾಧನೆ. ಇದನ್ನ ಹೇಳೋದಕ್ಕೆ ನನಗೆ ಎರಡು ಬಾಯಿಗಳು, ಒಂದೇ ಇರೋದು ಒಂದು ಬಾಯಿ, ಆ ಬಾಯಿ ಕೂಡ ಸಾಕಾಗ್ತಾ ಇಲ್ಲ. ಅಷ್ಟು ಅಭೂತಪೂರ್ವವಾದಂತಹ ಸಾಧನೆಯನ್ನ ಮಾಡೋದಕ್ಕೆ ಇದು ಹಾಗೆ 660 ರೂಪಾಯಿ, ಕೇವಲ 660 ರೂಪಾಯಿ ನಿಮ್ಗೆ ನೀವು ಕೊಡಬೇಕಾಗುತ್ತೆ ಟೋಲ್ಗೆ ಈ ರಸ್ತೆ ಮುಖಾಂತರ ಓಡಾಡೋದಕ್ಕೆ. ಕೇವಲ ಕಾರ್ಗಳು ಮಾತ್ರ ಓಡಾಡಬಹುದು, ಬೈಕ್ಗಳೆಲ್ಲ ಆಗಲ್ಲ. ಬೈಕ್ಗಳೆಲ್ಲ ಏನಂದ್ರೆ ಈ ರಸ್ತೆಯಲ್ಲಿ ಓಡಾಡೋದಕ್ಕೆ ಕಾರ್ಗಳಿಗೆ ಮಾತ್ರ ಯೋಗ್ಯವಾಗಿರುತ್ತೆ. ಬೇರೆ ಯಾವುದೇ ರೀತಿಯಾದಂತಹ ವಾಹನಗಳು ಈ ರಸ್ತೆಯಲ್ಲಿ ಓಡಾಡೋದಿಲ್ಲ. ಎಂತ ಅಭೂತಪೂರ್ವವಾದಂತಹ ಸಾಧನೆ. ಇದನ್ನ ನೀವೆಲ್ಲ ಅಪ್ರಿಶಿಯೇಟ್ ಮಾಡಲೇಬೇಕು. ನೀವೆಲ್ಲರ ಅಪ್ರಿಶಿಯೇಟ್ ಮಾಡಿದ್ರೆ ಇಂಥ 100 ಸಾಧನೆಗಳು ನಮ್ಮ ರಾಜಕಾರಣಿಗಳಿಂದ ಮುಂದೆ ಬರ್ತಾ ಹೋಗ್ತವೆ. ನಮ್ಮ ದೇಶವನ್ನು ಉದ್ಧಾರ ಮಾಡೋದಕ್ಕೆ ಅವರು ಪಣ ತೊಟ್ಟಿದ್ದಾರೆ ಅಲ್ವೇ? ನೋಡಿ, ನಮ್ಮ ಬೆಂಗಳೂರಲ್ಲಿ ಒಂದು 12% ಜನ ಕಾರ್ಗಳನ್ನ ಯೂಸ್ ಮಾಡ್ತಾರೆ. ಅದನ್ನ 15% ಜನ ಅಂತ ಅನ್ಕೊಳ್ಳೋಣ. ಆ 15% ಜನಕ್ಕೋಸ್ಕರ ಈ ಯೋಜನೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಎಂತ ಅಭೂತಪೂರ್ವದಂತಹ ಸಾಧನೆ ಅಲ್ವಾ? ಹೌದು, ತುಂಬಾ ಇದು ಹೆಮ್ಮೆಯನ್ನ ಪಡಬೇಕಾದಂತಹ ಒಂದು ಸಾಧನೆ ಆಗಿರ್ತದೆ ಸ್ನೇಹಿತರೆ. ಈ 12% ಜನ ಇದಾರಲ್ಲ, ಅವರು ಓಟ್ ಹಾಕಿರ್ತಾರೆ. ಅವರು ನಮ್ಮ ರಾಜ್ಯದ ಪ್ರಜೆನೆ, ನಮ್ಮ ದೇಶದ ಪ್ರಜೆನೆ. ಸೊ ಅವರಿಗೂ ಕೂಡ ಒಂದು ಈ ತರ ಒಂದು ಅವಶ್ಯಕತೆ ಇರ್ತದೆ. ಅವರಿಗೂ ಕೂಡ ಈ ತರದೊಂದು ರೋಡ್ಗಳು ಬೇಕು. ನಾವು ಅದನ್ನ ಪ್ರೋತ್ಸಾಹ ಮಾಡ್ತೇವೆ. ಆದರೆ ಈ 12% ಜನದಲ್ಲಿ 660 ರೂಪಾಯಿ ಕೊಟ್ಟು ಒಂದು ಸರಿ ಹೋಗಿ ಬರುವತಕ್ಕಂತ ಎಬಿಲಿಟಿ, ಅವರಲ್ಲಿ ಸಾಮರ್ಥ್ಯ ಎಷ್ಟು ಜನಕ್ಕಿದೆ? ಅದನ್ನೇನಾದ್ರೂ ನೀವು ಯೋಚನೆ ಮಾಡಿದ್ರೆ, ನಮ್ಮ ಗ್ರೇಟ್ ಇಂಡಿಯನ್ಸ್ ಕೊಡ್ತಾರೆ ರೀ. ನಮ್ಮ ಗ್ರೇಟ್ ಇಂಡಿಯನ್ಸ್ 660 ರೂಪಾಯಿ ಇಲ್ಲ, 1000 ರೂಪಾಯಿ ಮಾಡಿ ನೀವು ಕೊಟ್ಬಿಟ್ಟು ಹೋಗ್ತೀವಿ. ನಾವೇನು ಪ್ರಶ್ನೆ ಮಾಡಲ್ಲ, ನಿಮ್ಗೇನು ಕೇಳಲ್ಲ. ನಾವು ನಿಮ್ಮನ್ನ ನಂಬಿದ್ದೇವೆ. ನೀವು ನಮ್ಗೆ ಗೊತ್ತಲ್ಲ, ನೀವು ನಮಗೆ ಒಳ್ಳೇದ್ ಮಾಡ್ಬೇಕು ಅಂತಾನೆ ಪಣ ತೊಟ್ಟು ಹೋರಾಟವನ್ನ ಮಾಡ್ತಾ ಇದ್ರ.
ಅದು ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಈಗ ಆಲ್ರೆಡಿ ನಮಗೆ ನೋಡಿ, ಈಗ ನೀವು ಮಳೆಯಲ್ಲಿ ಬೆಂಗಳೂರಲ್ಲಿ 1 ಅವರಿಂದ 2 ಅವರ್ ನಿರಂತರವಾಗಿ ಮಳೆ ಬಂದ್ರೆ ಬೆಂಗಳೂರಿನ ಎಲ್ಲಾ ಅಂಡರ್ ಪಾಸ್ಗಳಲ್ಲಿ ನೀರು ನಿಲ್ಲುತ್ತದೆ. ಅದು ನೀರು ನಿಂತು ತುಂಬಾ ಒಂದಿಬ್ರು ಯಾರೋ ಸತ್ತೋಗಿದ್ರು ಒಂದು 2 years ಬ್ಯಾಕ್. ಯಾರೋ ಈ ನೀರು ನಿಂತು ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ. ಅದಕ್ಕೆಲ್ಲ ನಾವು ಅದನ್ನ ಮರ್ತು ಬಿಟ್ಟಿದೀವಿ. ನಾವು ಆಲ್ರೆಡಿ ಮರ್ತು ನಾವು ಹೊಸದಾಗಿ ಅಪ್ಡೇಟ್ ಆಗಿದೀವಿ ನಾವು. ಹಾಗಾಗಿ 22 ಚೋಕ್ ಪಾಯಿಂಟ್ ಇರುತ್ತೆ ಈ 18 ಕಿಲೋಮೀಟರ್ ಉದ್ದದ ರಸ್ತೆ. ಅಂದ್ರೆ ಚೋಕ್ ಪಾಯಿಂಟ್ ಅಂದ್ರೆ ಎಂಟ್ರಿ ಮತ್ತೆ ಎಕ್ಸಿಟ್ ಪಾಯಿಂಟ್ ಗಳಿರ್ತದೆ. ಆ ಎಂಟ್ರಿ ಮತ್ತೆ ಎಕ್ಸಿಟ್ ಪಾಯಿಂಟ್ ಗಳಲ್ಲಿ ನಮ್ಮ ಸರ್ಕಾರ ಎಂತ ಬ್ರಿಲಿಯಂಟ್ ಪ್ಲಾನ್ ಮಾಡಿದ್ದಾರೆ ಅಂದ್ರೆ, ಈ ಡ್ರೈನೇಜ್ ವ್ಯವಸ್ಥೆ ಯಾವ ತರ ಇರುತ್ತೆ ಈ 18 ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿ ಅನ್ನೋದನ್ನೇ ನಮ್ಮ ಸರ್ಕಾರ ಹೇಳೋದನ್ನ ಮರ್ತಿದ್ದಾರೆ. DPR ಅಲ್ಲಿ ಅದನ್ನ ಸ್ಪಷ್ಟವಾಗಿ ಹೇಳಿಲ್ಲ ಅವರು. ಮೇ ಬಿ ಆಫ್ಟರ್ ರಸ್ತೆ ಹಾಕಿದ ಮೇಲೆ ನೆಕ್ಸ್ಟ್ ಫೇಸ್ 43,000 ಕೋಟಿ ಎಲ್ಲ ಖರ್ಚಾದ ನಂತರ ಮತ್ತೊಂದು 10,000 ಕೋಟಿನ ರಿಲೀಸ್ ಮಾಡ್ಕೊಂಡು ಹಾಗೆ ಈ ಡ್ರೈನೇಜ್ ವ್ಯವಸ್ಥೆಯನ್ನ ಮತ್ತೆ ಮಾಡ್ತಾರೆ ಅಂತ ನನಗೆ ಒಂದು ಅನಿಸ್ತಾ ಇದೆ. ಮೇ ಬಿ ಆ ತರ ಒಂದು ಪ್ಲಾನ್ ಇರ್ಬೋದು. ಅಭೂತಪೂರ್ವವಾದ ರಾಜಕಾರಣಿಗಳು ಈ ತರದ್ದೆಲ್ಲ ಅವ್ರಿಗೆ ತಲೆಗೆ ಓಡಿರಲ್ವಾ? ಈ ತರದ್ದೆಲ್ಲ ತುಂಬಾ ಬ್ರಿಲಿಯಂಟ್ ಅವರನ್ನ ನಾವು ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕಾಗತ್ತೆ. ನಾವು ಯಾವುದೇ ಎಲ್ಲಾ ರಾಜಕಾರಣಿಗಳಿಗೆ ನಾನು ಗೌರವಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ತುಂಬಾ ಬ್ರಿಲಿಯಂಟ್ ರಾಜಕಾರಣಿಗಳು ಎಂತ ಪ್ಲಾನ್ ಮಾಡಿದ್ದಾರೆ ನೋಡಿ. ಡ್ರೈನೇಜ್ ವ್ಯವಸ್ಥೆಯನ್ನು ಇಲ್ಲದೆ 22 ಚೋಕ್ ಪಾಯಿಂಟ್ಗಳಲ್ಲಿ ನೀರು ಒಳಗಡೆ ನುಗ್ಬೋದು. ಒಳಗಡೆ ಡ್ರೈನೇಜ್ ಪಾಯಿಂಟ್ ಹೆಂಗಿರುತ್ತೆ, ಆ 22 ಚೋಕ್ ಪಾಯಿಂಟ್ಗಳಲ್ಲಿ ಹೊರಗಡೆ ಬರ್ತಾವಲ್ಲ ವಾಹನಗಳು, ಆ ವಾಹನ ದಟ್ಟಣೆಯನ್ನ ಯಾವ ತರ ಕಡಿಮೆ ಮಾಡಬೇಕು ಅನ್ನೋದನ್ನ ಪ್ಲಾನ್ ಈಗ ಮಾಡಿಲ್ಲ ಅವರು. ರಸ್ತೆಯನ್ನ ಮಾಡಿ ಕಂಪ್ಲೀಟ್ ಆಗಿ ಆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ನ ನೋಡೋದಕ್ಕೆ ಶುರು ಮಾಡ್ತಾರಲ್ಲ, ಆಗ ಪ್ಲಾನ್ ಮಾಡ್ತಾರೆ. ಎಂತ ಅಭೂತಪೂರ್ವವಾದಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಸ್ನೇಹಿತರೆ. ಇದನ್ನ ಹೇಳೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತಿನ ದಿನ. ಇದಲ್ಲದೆ ನಮ್ಮ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಮಾಡಿ ಈ ಎನ್ವೈರನ್ಮೆಂಟ್ಗೆ ಈ ತರ ಸುರಂಗ ಮಾಡೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ. ಬೆಂಗಳೂರಲ್ಲಿ ತುಂಬಾ ಗಟ್ಟಿಯಾದಂತಹ ಬಂಡೆಗಳಿದೆ. ಆ ಬಂಡೆಗಳಿಗೆ ಯಾವ ತರ ಪ್ರಾಬ್ಲಮ್ ಆಗುತ್ತೆ ಅಂತ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅವರು ಮಾಡಿ ಅದನ್ನ ಹೇಳಿರ್ತಾರೆ ನಮ್ಮ ಸರ್ಕಾರಕ್ಕೆ. ಈ ತರ ಮಾಡಿದ್ರೆ ಪ್ರಕೃತಿ ಮೇಲೆ ವಿಕೋಪವಾಗುತ್ತೆ, ಪ್ರಕೃತಿಗೆ ಪರಿಣಾಮ ಬೀಳುತ್ತೆ ಅಂತ. ಆದ್ರೆ ನಮ್ಮ ರಾಜಕಾರಣಿಗಳು, ನಿಮ್ಮೆಲ್ಲರ ಬಡವರ ಬಂಧುಗಳು ಇದನ್ನೆಲ್ಲ ತುಂಬಾ ತಲೆಯನ್ನ ಯೂಸ್ ಮಾಡಿ ಯೋಚನೆಯನ್ನ ಮಾಡಿ ಇದರಿಂದ ಏನು ಆಗೋದಿಲ್ಲ, ನಮ್ಮ ಜನ ಇಂಪಾರ್ಟೆಂಟು, ನಮ್ಗೆ ನಾವು ಫಸ್ಟ್ ರಸ್ತೆಯನ್ನ ಮಾಡ್ತೀವಿ, ರಸ್ತೆ ಮಾಡಿದ್ಮೇಲೆ ಈ ಇಂಪ್ಯಾಕ್ಟ್ ಬಗ್ಗೆ ಎಲ್ಲ ಆಮೇಲೆ ಯೋಚನೆ ಮಾಡ್ತೀವಿ ಅಂತ ಅವ್ರದ್ದೇ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡು ಈ ರಸ್ತೆಯನ್ನ ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೊರಟಿದ್ದಾರೆ ರೀ ಸ್ನೇಹಿತರೆ. ಮತ್ತೆ ನಮ್ಮ ಈ ಯಾರೋ ನಮ್ಮ MP ಅವರು, ತೇಜಸ್ವಿ ಸೂರ್ಯ ಅವರು ಒಂದು ಪ್ಲಾನ್ ರೆಡಿ ಮಾಡಿ ಈ ಸುರಂಗ ಮಾರ್ಗ ಮಾಡೋದ್ರಿಂದ ಆಗತಕ್ಕಂಥ ಪ್ರೋನ್ಸ್ ಮತ್ತೆ ಕಾನ್ಸ್ ಅಂತ, ಅಂದ್ರೆ ಉಪಯೋಗಗಳು ಏನು ಉಪಯೋಗ ಆಗುತ್ತೆ ಜನಕ್ಕೆ, ಏನು ಅನಾನುಕೂಲವಾಗುತ್ತೆ, ಏನು ಅನುಕೂಲ ಇದೆ, ಏನು ಅನಾನುಕೂಲಗಳಿದೆ ಅಂತ ಒಂದು ಪ್ರಾಜೆಕ್ಟ್ ತರ ರೆಡಿ ಮಾಡಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೊರಟ್ರೆ ಅವರನ್ನ ನಾವು ಏನಂತ ಅಂತೀವಿ ಅಂದ್ರೆ ತುಂಬಾ ಬಾಲಿಷ್ಯ, ತುಂಬಾ ಚೈಲ್ಡ್ ಇವರು ಅಂತ ಆ ಥರ ಎಲ್ಲ ಮಾತಾಡ್ತಾ ಇದೀವಿ ಸ್ನೇಹಿತರೆ. ಯಾಕಂದ್ರೆ ನಮ್ಮ ರಾಜಕಾರಣಿಗಳು ಅಧಿಕಾರ ನಡೆಸ್ತಾ ಇರತಕ್ಕಂಥವ್ರು ತುಂಬಾ ಪ್ರಬುದ್ಧರು, ತುಂಬಾ ಪ್ರಬುದ್ಧರು. ಅವರಿಗೆ ಎಲ್ಲಾ ರೀತಿಯಾದಂತಹ ಜ್ಞಾನವಿದೆ. ಅವರು ಮೊದಲು ರಸ್ತೆಯನ್ನ ಮಾಡಿ ಆ ರಸ್ತೆಯಲ್ಲಿ ಆಗ್ತಕ್ಕಂಥ ಆಕ್ಸಿಡೆಂಟ್ಗಳನ್ನ, ಜನದಟ್ಟಣೆಯನ್ನ, ಮತ್ತೆ ಯಾರಿಗೆ ಮಾತ್ರ ಅವಶ್ಯಕತೆ ಇದೆ ಅಂತ 43,000 ಕೋಟಿಯನ್ನ ಕಂಪ್ಲೀಟ್ ಆಗಿ ಖರ್ಚು ಮಾಡಿದ್ಮೇಲೆ ಅಸೆಸ್ಮೆಂಟ್ ಮಾಡ್ತಾರೆ ಸ್ನೇಹಿತರೆ. ಅವಾಗೆ ಒಂದು ಸರಿ ಬಂದು ನಿಮ್ಮೆಲ್ಲರ ಬಳಿ ಈ ತರ ಆಗ್ಬಾರ್ದಾಗಿತ್ತು, ಆಗೋಯ್ತು ಅಂತ ಹೇಳಿ ಯಾರಾದ್ರೂ ಅದರಿಂದ ಏನಾದರೂ ನಷ್ಟವನ್ನು ಅನುಭವಿಸಿದ್ರೆ, ನೀರೇನಾದರೂ ತುಂಬಿಕೊಂಡು ಜನಗಳೇನಾದರೂ ಸತ್ತೋದ್ರೆ ಅವ್ರಿಗೊಂದಿಷ್ಟು ಪರಿಹಾರವನ್ನ ಕೊಟ್ಟು ನಮ್ಮ ಸರ್ಕಾರದ, ನಮ್ಮ ರಾಜಕಾರಣಿಗಳು ನಮಗೆ ನಮ್ಮ ಕುಟುಂಬಕ್ಕೆ, ನಮ್ಮ ಇದಕ್ಕೆ ನೆರವಾಗ್ತಾರೆ ಸ್ನೇಹಿತರೆ. ಎಂಥ ಮಹಾನ್ ಭಾವರು ಅಲ್ವೇ ಇವ್ರನ್ನ ನಾವು ತುಂಬಾ ಚೆನ್ನಾಗಿ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಪೂಜೆಯನ್ನ ಮಾಡ್ಬೇಕಾಗ್ತದೆ ಸ್ನೇಹಿತರೆ. ಅಂತ ಒಂದು ಪರಿಸ್ಥಿತಿ ಇದೆ. ನೆಕ್ಸ್ಟ್ ನಿಮ್ಗೆ ಒಂದು ಅಸೆಸ್ಮೆಂಟ್ ಹೇಳ್ತೀನಿ. ಏನಂದ್ರೆ ನಮ್ಮ ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ BMTC ಯಲ್ಲಿ ಪ್ರತಿದಿನ ನಮ್ಮ ಬೆಂಗಳೂರಲ್ಲಿ ಈ ಸಾರ್ವಜನಿಕ ವ್ಯವಸ್ಥೆಯನ್ನು ಯೂಸ್ ಮಾಡ್ಕೊಂಡು, ಬಸ್ಸು ಅಥವಾ ಏನೋ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡ್ಕೊಂಡು, ಮೆಟ್ರೋನೋ ಏನೋ ಯೂಸ್ ಮಾಡ್ಕೊಂಡು 45 ಲಕ್ಷ ಜನ ದಿನಕ್ಕೆ ಪ್ರಯಾಣವನ್ನ ಮಾಡ್ತಾರೆ ಸ್ನೇಹಿತರೆ. ಆದ್ರೆ ನಾವು ಮಾಡೋದಕ್ಕೆ ಹೊರಟಿರುವ ರಸ್ತೆ ಒನ್ ಅವರಲ್ಲಿ 1,000 ಜನ ಪ್ರಯಾಣ ಮಾಡಬಹುದು ಸ್ನೇಹಿತರೆ. ಒಂದು ಅವರಲ್ಲಿ 1,000 ಜನ ಪ್ರಯಾಣ ಮಾಡಬಹುದು. ಮತ್ತೆ ಅದೇ ತರ ನಾವು ಮೆಟ್ರೋ ಮಾಡಿಬಿಟ್ರೆ 65,000 ಜನ ಅದೇ 1 ಅವರ್ ಪ್ರಯಾಣ ಮಾಡಬಹುದು. ಅದೇ 18 ಕಿಲೋಮೀಟರ್ ಉದ್ದದ ನಾವು ಮೆಟ್ರೋವನ್ನ ಮಾಡಿದ್ರೆ. ಆದ್ರೆ ನಮಗೆ 1,000 ಜನ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ, 16,000 ಜನಕ್ಕಿಂತ. ನನ್ನ ಇಷ್ಟ ಆ 1,000 ಜನದಲ್ಲೂ ಕೂಡ 100 ಜನಗಳು ಮಾತ್ರ 660 ರೂಪಾಯಿಯನ್ನ ಕೊಟ್ಟು ಈ ಸುರಂಗ ಮಾರ್ಗದಲ್ಲಿ ಕಂಫರ್ಟಬಲ್ ಆಗಿ ಓಡಾಡ್ತಾರೆ. ಇನ್ನೆಲ್ಲರೂ ಕೂಡ ಇಲ್ಲದ ಮನಸ್ಸಿನಿಂದ, ಇಲ್ಲ ಹೆಚ್ಚಿಗೆ ಆಗಿ, ಇಲ್ಲ ನಾರ್ಮಲ್ ರೋಡ್ ಅಲ್ಲಿ ಓಡಾಡತಕ್ಕಂಥ ಪರಿಸ್ಥಿತಿ ಇದೆ. ಅದಕ್ಕೆ ನಮ್ಮ ರಾಜಕಾರಣಿಗಳು
ತಲೆಯನ್ನು ಕೆಡಿಸ್ಕೊಳ್ಳಲ್ಲ ಸ್ನೇಹಿತರೆ. ಅವರಿಗೆ ಇಂಪಾರ್ಟೆಂಟ್ ಆಗಿರೋದು ಈ ರಸ್ತೆಯನ್ನ ನಾವು ಮಾಡಿಯೇ ತೀರ್ಬೇಕು, ನಮ್ಮ ಜನಕ್ಕೆ ನಾವು ಏನಾದ್ರೂ ಒಂದು ಕೊಡುಗೆಯನ್ನ ಕೊಡಬೇಕು, ಸಾಕ್ಷಿ ಗುಡ್ಡೆಯನ್ನ ಬಿಟ್ಟು ಹೋಗಬೇಕು ಅನ್ನೋದು ಒಂದು ಅವರ ಮನಸ್ಸಲ್ಲಿದೆ ಸ್ನೇಹಿತರೆ. ಅದಕ್ಕೆ ನಾವೆಲ್ಲರೂ ಒಕ್ಕೊಳದಿಂದ ಸಪೋರ್ಟ್ ಮಾಡಬೇಕು ಸ್ನೇಹಿತರೆ. ಈ ಕೆಲಸ ನಮ್ಮ ರಾಜಕಾರಣಿಗಳ ಒಂದು ಅಭೂತಪೂರ್ವವಾದಂತಹ ಒಂದು ಯಶಸ್ಸಾಗಿರುತ್ತದೆ. ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ತುಂಬಾ ಇದೆ. ಈ ವಿಡಿಯೋದಲ್ಲಿ ಇಷ್ಟು ಸಾಕು ಅಂತ ಅನಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಕೀಪ್ ವಾಚಿಂಗ್. ಜೈ ಕರ್ನಾಟಕ ಮಾತೆ.